ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಕನ್ನಡ ಮಾಧ್ಯಮ ಶಾಲೆನ ನಾವು ಕಳ್ಕೊಂಡ್ಬಿಡ್ತಾ ಇದೀವಿ. ಕನ್ನಡ ಶಾಲೆ ಸಿಗೋದು ನಮಗೆ ಬಹಳ ಅಪರೂಪ ಆಗೋಗ್ಬಿಟ್ಟಿದೆ. ಅದರಲ್ಲಿ ಇರ್ತಕ್ಕಂಥ ಶಾಲೆ ಕಳ್ಕೊಂಡ್ಬಿಟ್ರೆ ನಮ್ಗೆ ಮತ್ತೆ ಕನ್ನಡ ಶಾಲೆ ಸಿಗೋದಿಲ್ಲ. ಎಲ್ರಿಗೂ ನಮಸ್ಕಾರ ಬಂಧುಗಳೇ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳನ್ನ ಉಳಿಸ್ಕೋಬೇಕು ಅಂತ ಸಾಕಷ್ಟು ಜನ ಹೋರಾಟಗಾರರು, ಕನ್ನಡಾಭಿಮಾನಿಗಳು ಸಾಕಷ್ಟು ಹೋರಾಟ ಮಾಡ್ತಾನೆ ಬಂದಿದ್ದಾರೆ. ಆದರೆ ಅದರಲ್ಲಿ ನಮ್ಮ ದೊಡ್ಡಬಳ್ಳಾಪುರ ನಗರದ ದೇವರಾಜನಗರದಲ್ಲಿ ಇರ್ತಕ್ಕಂಥ ಒಂದು ಖಾಸಗಿ ಶಾಲೆ, ಮಂಗಳ ವಿದ್ಯಾಮಂದಿರ ಅಂತಕ್ಕಂಥ ಒಂದು ಖಾಸಗಿ ಶಾಲೆ, ಅದು ಅನುದಾನಿತ ಶಾಲೆ, ಏಡೆಡ್ ಸ್ಕೂಲ್. ಜೊತೆಯಲ್ಲಿ ಆ ಶಾಲೆಗೆ ಸಾಕಷ್ಟು CSR ಫಂಡ್ಗಳು ಕೂಡ ಬರ್ತಾ ಇದ್ದಾವೆ. ಇಷ್ಟೆಲ್ಲ ಸವಲತ್ತುಗಳು ಉಪಯೋಗಿಸ್ಕೊಂತ ಇರ್ತಕ್ಕಂಥ ಒಂದು ಶಾಲೆ ದಿಢೀರಾಗಿ ಈಗ ಈ ವರ್ಷದಿಂದ ಶಾಲೆನ ಮುಚ್ಚಬೇಕು ಅಂತಕ್ಕಂಥ ಹುನ್ನಾರನ ಆಡಳಿತ ಮಂಡಳಿ ಮಾಡ್ತಾ ಇದೆ ಅಂತ ನಮ್ಮ ಗಮನಕ್ಕೆ ಬಂತು. ಆದ್ರೆ ಒಂದು ಇಡೀ ಕರ್ನಾಟಕದಲ್ಲಿ ನನಗೆ ಗೊತ್ತಿರೋ ಹಾಗೆ, ನಾನು ಈ ಶಿಕ್ಷಣ ಇಲಾಖೆಯ ಅಧಿಕಾರಿ ಮಾತಾಡಿದಾಗ ಕೇಳ್ಪಟ್ಟಿದ್ದು, ಈ ಶಾಲೆಯಲ್ಲಿ ಇರ್ತಕ್ಕಂಥ ಸ್ಟ್ರೆಂತ್ 285 ಹುಡುಗರು, 285 ಮಕ್ಕಳು ಇರ್ತಕ್ಕಂಥ ಶಾಲೆ. ಇಡೀ ಕರ್ನಾಟಕ ಹುಡುಗರು 50 ಶಾಲೆ ಸಿಗೋದಿಲ್ವಂತ ಇವತ್ತು. ಅಂಥದ್ರಲ್ಲಿ ಸಾಕಷ್ಟು ಒಳ್ಳೆ ವ್ಯಾಸಂಗ ಕೊಡ್ತಿರ್ತಕ್ಕಂಥ ಒಂದು ಶಾಲೆ, ಅದು ಸರ್ಕಾರಿ ಶಿಕ್ಷಕರು ಇರ್ತಕ್ಕಂಥ ಒಂದು ಶಾಲೆ. ಆ ಶಾಲೆನ ಇಲ್ಲಿ ಮುಚ್ತಾ ಇದ್ದಾರೆ ಅಂದ್ರೆ ಬಹಳ ನವೀನ ಸಂಗತಿ. ಹಂಗಾಗಿ ದೊಡ್ಡಬಳ್ಳಾಪುರದ ಎಲ್ಲ ಕನ್ನಡ ಪರ ಸಂಘಟನೆಗಳು, ಎಲ್ಲ ಕನ್ನಡ ಪರ ಹೋರಾಟಗಾರರು, ಅದರಲ್ಲೂ ಪೋಷಕರು, ಅಲ್ಲಿ ವಿದ್ಯಾರ್ಥಿಗಳ ಆ ಪೋಷಕರು ಹಾಗೂ ಆ ಏರಿಯಾದ ನಿವಾಸಿಗಳು, ದಯಮಾಡಿ ನೀವೆಲ್ಲ ಕಾಳಜಿ ವಹಿಸಿ ಈ ಒಂದು ಶಾಲೆನ ಉಳಿಸ್ಕೋಬೇಕು. ಇವತ್ತು ಒಂದು ಕನ್ನಡ ಶಾಲೆ ಸಿಗೋದು ನಮಗೆ ಬಹಳ ಅಪರೂಪ ಆಗೋಗ್ಬಿಟ್ಟಿದೆ. ಅದರಲ್ಲಿ ಇರ್ತಕ್ಕಂಥ ಶಾಲೆ ಕಳ್ಕೊಂಡ್ಬಿಟ್ರೆ ನಮ್ಗೆ ಮತ್ತೆ ಕನ್ನಡ ಶಾಲೆ ಸಿಗೋದಿಲ್ಲ. ಜೊತೆಯಲ್ಲಿ ಈ ಒಂದು ಶಾಲೆ ಯಾರು ನಡೆಸ್ತಾ ಇದ್ದಾರೆ, ಆಡಳಿತ ಮಂಡಳಿಯವರು, ಅಕಸ್ಮಾತ್ ಅವ್ರಿಗೇನಾದರೂ ತೊಂದರೆ ಆಗಿದ್ದ ಪಕ್ಷದಲ್ಲಿ, ಅವ್ರ ಕೈಲಿ ಆಗಲ್ಲ ಅಂತಕ್ಕಂಥ ಒಂದು ಸಂದರ್ಭ ಬಂದಾಗ ಬೇರೆ ಯಾರಿಗಾದ್ರೂ ಆ ಶಾಲೆನ ವಹಿಸ್ಕೊಟ್ಟು ಅವರು ಬೇರೆ ಕಡೆ ಏನ್ ಬೇಕಾದ್ರೆ ಮಾಡ್ಕೊಂಡ್ಲಿ. ಆ ಶಾಲೆನ ಈಗ ಏನಿದೆ ಅದೇ ಒಂದು ಕಂಡೀಷನ್ ಅಲ್ಲಿ ನಡ್ಸಕ್ಕೆ ಸಾಕಷ್ಟು ಜನ ರೆಡಿ ಇದ್ದಾರೆ. ಆ ಶಾಲೆನ ಯಾರು ನಡೆಸ್ತಾರೆ ಅವ್ರಿಗೆ ವಹಿಸ್ಕೊಟ್ಟು ಇರ್ಬೇಕಾದ್ರೆ ಬೇರೆ ಕೆಲಸ ಮಾಡ್ಕೊಂಡ್ಲಿ. ಇವ್ರ ಕೈಲಿ ಆಗಲ್ಲ ಅಂದ್ರೆ ದಯಮಾಡಿ ಆ ಶಾಲೆನ ಮುಚ್ಚೋದು ಬೇಡ. ಆ ಶಾಲೆನ ಮುಚ್ಚಿದ್ರೆ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಕನ್ನಡ ಮಾಧ್ಯಮ ಶಾಲೆನ ನಾವು ಕಳ್ಕೊಂಡ್ಬಿಡ್ತಾ ಇದೀವಿ. ಸರ್, ಇದು ಮಂಗಳ ವಿದ್ಯಾಮಂದಿರ ಅಂತಕ್ಕಂಥದ್ದು ಬಹಳ ವರ್ಷಗಳಿಂದ ಅಲ್ಲಿ ಸ್ಥಾಪನೆ ಆಯಿತು. ನಾವುಗಳು ಕೂಡ ಅವಾಗ ಕೊಂಗಡಪ್ಪ ಕಾಲೇಜಿಗೆ ಬರ್ತಾ ಇದ್ವಿ. ನಾವು ಅಲ್ಲಿ ಬೈಲಲ್ಲಿ ಒಂದು ಸಣ್ಣ ಮನೆ ಇತ್ತು, ಅಲ್ಲಿ ಶುರುವಾಗಿದ್ದು ಶಾಲೆ. ಬಹಳ ಚೆನ್ನಾಗಿ ವ್ಯಾಸಂಗ ಮಾಡ್ತಾ ಇದ್ರು ಮಕ್ಕಳು, ಒಳ್ಳೆ ಶಿಕ್ಷಣ ಕೂಡ ಇದೆ ಅಲ್ಲಿ. ಹಾಗಾಗಿ ಇಷ್ಟು ವರ್ಷ ಶಾಲೆ ಉಳಿತಾ ಬಂತು. ಆದರೆ ಇತ್ತೀಚೆಗೆ ಯಾವಾಗ ಏಡೆಡ್ ಆಯಿತು, ಅನುದಾನ ಬರೋಕ್ಕೆ ಶುರು ಆಯಿತು, ಅಲ್ಲಿ ಟೀಚರ್ಸ್ಗೆ ಗೌರ್ಮೆಂಟ್ ಸಂಬಳ ಬರ್ತಾ ಇದೆ, ಇದರಲ್ಲಿ ಬೇರೆ ಬೇರೆ ಹಣಕಾಸಿನ ಸಹಾಯ ಕೂಡ ಆಗ್ತಾ ಇದೆ. ಅದಕ್ಕೆ ನಾನು ಆಗಲೇ ಹೇಳ್ದಂಗೆ ಸಾಕಷ್ಟು ಕಾರ್ಖಾನೆಗಳ CSR ಫಂಡ್ ಕೂಡ ಬರ್ತಾ ಇದೆ ಅಂತ ನಾವು ಕೇಳ್ಪಟ್ಟಿದ್ದೀವಿ, ಮತ್ತೆ ನೋಡಿದ್ದೀವಿ ಅದನ್ನು. ಇನ್ನು ಬೇರೆ ಬೇರೆ ದಾನಿಗಳು ಮೊನ್ನೆ ಕಂಪ್ಯೂಟರ್ ಕೊಠಡಿ ಒಂದು ಕಟ್ಕೊಟ್ರಂತೆ. ಇನ್ನು ನಾವೀಗ ಅದರ ವಿವರಗಳನ್ನ ಆ ಶಾಲೆಯಲ್ಲಿ ಹೋಗಿ ಅವರ ಯಾರು ಹೆಡ್ ಮಾಸ್ಟರ್ ಇದ್ದಾರೆ ಅವ್ರ ಕಡೆಯಿಂದ ಪಡ್ಕೋತೀವಿ. ಹಿಂಗೆಲ್ಲ ಇರೋವಾಗ ಇವ್ರು ಯಾಕೆ ಮುಗಿಸ್ತಾ ಇದ್ದಾರೆ ಶಾಲೆಗೆ ಹುಡುಗರಿಗೆ ಒಳ್ಳೇದಾಗ್ಲಿ ಅಂತ ಯಾರೋ ಪುಣ್ಯಾತ್ಮರು ದಾನವಾಗಿ ಕೊಟ್ಟಂತ ಒಂದು ಜಮೀನಲ್ಲಿ ಇವರೀಗ ಕಮರ್ಷಿಯಲ್ ಆಕ್ಟಿವಿಟಿ ಮಾಡ್ತಾರೆ ಅಂದ್ರೆ ಬಹಳ ಖಂಡನೀಯ ಸರ್ ಅದು.